everyone, welcome to my mama's YouTube channel. Do you want to know what she prepared for my yellow day? Is a super tasty rava idli. ಕೇಳಿಸ್ಕೊಂಡ್ರಲ್ಲ, ಮಕ್ಕಳಿಗೆ ಇಷ್ಟ ಆಗುವಂಥ ಸೂಪರ್ ಟೇಸ್ಟಿ ರವಾ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ ಸಾಸಿವೆ, ಕಟ್ ಮಾಡ್ಕೊಂಡಿರೋ ಕ್ಯಾಶ್ಯೂಸ್, 1 ಸ್ಪೂನ್ ಉದ್ದಿನಬೇಳೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚಾಪ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ ಇದಕ್ಕೆ ನೀಟಾಗಿ ತುರಿದುಕೊಂಡಿರೋ ಅಂಥ ಕ್ಯಾರೆಟನ್ನು ಆ್ಯಡ್ ಮಾಡ್ತಿದ್ದೀನಿ. ಕ್ಯಾರೆಟ್ ರಾಸ್ ಮೇಲೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. 1/4 ಚಮಚ ಆಗುವಷ್ಟು ಅರಿಶಿನ ಪೌಡ್ರ್ ಆ್ಯಡ್ ಮಾಡಿ, ಇದು ಆಪ್ಷನಲ್, ಬೇಕಿದ್ರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ 2 ಕಪ್ ಆಗುವಷ್ಟು ಮೀಡಿಯಮ್ ರವೆ, ಅಂದರೆ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಆ ರವೆನ ಆ್ಯಡ್ ಮಾಡಿ ನೀಟಾಗಿ ಸ್ಲೋ ಫ್ಲೇಮಲ್ಲಿ 8 to 10 ಮಿನಿಟ್ಸ್ ನೀಟಾಗಿ ಹುರಿದ್ಕೊಡ್ಬೇಕಾಗುತ್ತೆ. ಅದು ಫ್ರೈ ಆದಮೇಲೆ ಒಂದು ಒಳ್ಳೆ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಫ್ಲೇಮ್ ಆಫ್ ಮಾಡಿ 1-2 ನಿಮಿಷ ಹಾಗೆ ಕೈ ಆಡಿಸ್ತಾ ಇರಿ, 1-2-3 ನಿಮಿಷ. ಅದಾದಮೇಲೆ ಈ ಹುರಿದಿರೋ ರವನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದು ಹಾಗೆ ತಣ್ಣಗಾಗಲಿಕ್ಕೆ ಬಿಡಿ. ಇದೀಗ ಕಂಪ್ಲೀಟ್ ತಣ್ಣಗಾಗಿದೆ. ಈಗ ಇದಕ್ಕೆ 1-2 ಕಪ್ ಆಗೋಷ್ಟು ಮೊಸರು ಬೇಕು. ನೀವಿಲ್ಲಿ 1/4 ಕಪ್ಪಷ್ಟು ಮೊಸರನ್ನು ಮೊದಲಿಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಂತ. ಈಗ ಇನ್ನೂ ಬೇಕಾಗಬೇಕು ಅಂತ ಅನಿಸಿ ಉಳಿದಿರೋದು ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1/2 ಕಪ್ ಆಗೋವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 6 to 8 ಮಿನಿಟ್ಸ್ ಅದರ ರವೆ ಸ್ವಲ್ಪ ಅರಳೋ ತನಕ ಹಾಗೆ ಬಿಡಿ. ಈಗ 6 to 8 ಮಿನಿಟ್ಸ್ ಆಗಿದೆ. ಒಂದ್ಸರಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಈನೋ, ಬೇಕಿದ್ರೆ ನೀವು ಈನೋ ಬದಲಿಗೆ ಕುಕ್ಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಟರ್ ಸ್ವಲ್ಪ ನಾರ್ಮಲ್ ಇಡ್ಲಿ ಬ್ಯಾಟರ್ಗಿಂತ ಸ್ವಲ್ಪ ಥಿಕ್ ಇರಲಿ. ಈಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ಕ್ಯಾಶ್ಯೂ ಮತ್ತು ಕ್ಯಾರೆಟ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಈಗ ರೆಡಿ ಮಾಡ್ಕೊಂಡಿರೋ ಇಡ್ಲಿ ಬ್ಯಾಟರ್ನ ಇಡ್ಲಿ ಪ್ಲೇಟಿಗೆ ಹಾಕಿ, ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ಸ್ಟೀಮ್ ಬರಲಿಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಸ್ಟೀಮ್ ಬಂದಿರೋ ಪಾತ್ರೆಯಲ್ಲಿ ಈ ಪ್ಲೇಟ್ಗಳನ್ನ ಇಟ್ಟು ಒಂದು 10 to 15 ಮಿನಿಟ್ಸ್ ನೀಟಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಇಡ್ಲಿ ಪಾತ್ರೆ ಅಲ್ಯೂಮಿನಿಯಂ, ಅದು ನೀರು ಹಾಕಿ ಬಾಯ್ಲ್ ಆಗುವಾಗ ಕಪ್ಪಾಗುತ್ತೆ ಅಂತ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ನೀರಿಗೆ ಅಷ್ಟೇ. ಈಗ 10 to 15 ಮಿನಿಟ್ಸ್ ಆಗಿದೆ. ಇದನ್ನು ಪ್ಲೇಟ್ಸನ್ನು ಪಾತ್ರೆಯಿಂದ ತೆಗೆದು ಸ್ವಲ್ಪ ಆರ್ಲಿಕ್ಕೆ ಬಿಡಿ. ಅದು ತಣ್ಣಗಾದ್ಮೇಲೆ ಇಡ್ಲಿಯನ್ನು ಒಂದು ಸ್ಪೂನ್ ಸಹಾಯದಿಂದ ತೆಗಿಬೋದು. ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ನೀಟಾಗಿ ಇಡ್ಲಿ ಆಗಿದೆ ಅಂತ. ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಅದು ಮುರಿಯುವಾಗ, ಅದು ತಿನ್ನುವಾಗ ನಿಮಗೆ ರವ ಅದು ಫೀಲ್ ಆಗುತ್ತೆ, ಅಷ್ಟು ಸಾಫ್ಟಾಗಿ ಆಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳು ಸಹ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಟೊಮೆಟೊ ಚಟ್ನಿ ಇಲ್ಲ ನಾರ್ಮಲ್ ಚಟ್ನಿ ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಟೊಮೆಟೊ ಚಟ್ನಿ ರೆಸಿಪಿ ಬೇಕಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿದರೆ ಮರೀದೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.